ಮಾಡಲ್ಲ, ಎಲ್ಲೋ ಯೂರಿನ್ ಮಾಡ್ತಾರೆ. ಆ ರೀತಿಯಾದ ಒಂದು ವಯಸ್ಸಾದ್ಮೇಲೆ ಬರುವಂತ ಒಂದು ಅವರಿಗೆ ವಯಸ್ಸಾದ್ಮೇಲೆ ಬರುವಂತ ಅವರಿಗೆ ಒಂದು ಮರು ಕಾಯಿಲೆ, ಈ ಮರು ಕಾಯಿಲೆಗೆ ಡಿಮೆನ್ಷಿಯಾ ಅಂತ ಕರಿತೀವಿ. ಈ ಡಿಮೆನ್ಷಿಯಾ ಬಗ್ಗೆ ನಿಮಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡೋದಕ್ಕೆ ಇದೊಂದು 15 ನಿಮಿಷದ ಒಂದು ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೀವಿ, ನಿಮಗೋಸ್ಕರ ಮಾಡ್ತಾ ಇದ್ದೀವಿ. ನಿಮ್ಮ ಮನೆಗಳಲ್ಲಿ ನಾನಾ ತರ ತೊಂದರೆಗಳಿರ್ತದೆ, ಆದ್ರೆ ವಯಸ್ಸಾದವ್ರಿಗೆ ಏನಾಗ್ತದೆ ಅಂತಂದ್ರೆ ಅವ್ರ ಗಮನ ಕಮ್ಮಿ ಆಗ್ತಾ ಬರ್ತದೆ ನಿಮ್ಗೆ ಅವ್ರ ಕಡೆಯಿಂದ. ಆ ವಯಸ್ಸಾಗದ ಗಮನ ಕೊಡಿ. ಅದು ಒಂದು ಮರು ಕಾಯಿಲೆನ ನೆಗ್ಲೆಕ್ಟ್ ಮಾಡಬೇಡಿ. ಅದಕ್ಕೊಂದು ಯಾವ ರೀತಿ ಅವ್ರನ್ನ ಹೊಸದಾಗಿ ಯಾವ ರೀತಿ ನೋಡ್ಕೋಬೇಕು ಅನ್ನೋ ವಿಚಾರವಾಗಿ ಅವ್ರು ಆ ತರ ಬಂದಾಗ ಯಾವ ರೀತಿ ನಾವು ಮೆಡಿಸಿನ್ಸ್ ಕೊಡ್ಬೇಕಾ, ಅದಕ್ಕೇನಾದ್ರು ಬೇರೆ ಇನ್ವೆಸ್ಟಿಗೇಷನ್ಸ್ ಮಾಡ್ಬೇಕಾ ಅನ್ನೋ ಒಂದು ವಿಚಾರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಿಮಗೆ ಟೀ ಮತ್ತು ಕಾಫಿ ನೀವು ಎಲ್ಲಿ ಕೂತಿರೋ ಅಲ್ಲೇ ನಿಮಗೆ ಸರ್ವ್ ಮಾಡ್ತೀವಿ. ದಯವಿಟ್ಟು ಸಮಾಧಾನದಿಂದ ಕೂತ್ಕೊಂಡು ದಯವಿಟ್ಟು ಕೇಳಿ. ಇವರು ಹಿಂದಿಯಲ್ಲಿ ಮಾತಾಡ್ತಾರೆ. ಅವ್ರು ಹಿಂದಿಯಲ್ಲಿ ಮಾತಾಡಾದ್ಮೇಲೆ ನಾನು ನಿಮಗೆ ಮತ್ತೆ ಪ್ರತಿ 4 ಸ್ಲೈಡಿಗೆ ನಾನು ಕನ್ನಡದಲ್ಲಿ ನಿಮಗೆ ಅನುವಾದ ಮಾಡಿಕೊಡ್ತೀನಿ. ಇನ್ನೊಂದು ಕೆಲವೇ ನಿಮಿಷದಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ESIC ಪೀಣ್ಯ ಆಸ್ಪತ್ರೆಯಲ್ಲಿ ಒಂದು ಪ್ರೋಗ್ರಾಮ್ ಹಮ್ಮಿಕೊಳ್ಳಲಾಗಿದೆ. ಈ ವಿಚಾರವಾಗಿ ನಮ್ಮೊಂದಿಗೆ ಗಣ್ಯರು ಬಂದಿದ್ದಾರೆ. ಈ ಪ್ರೋಗ್ರಾಮ್ನ ನಾವು ಒಂದು ದೇವರ ಒಂದು ಗೀತೆಯಿಂದ ಸ್ಟಾರ್ಟ್ ಮಾಡೋಣ. बिन मोरे कौन कभर ले, तुम बिन मोरे कौन कभर ले, गोवर्धन गिरिधारी मुरारी, गोवर्धन गिरिधारी, तुम बिन मोरे कौन कबर ले, तुम बिना मोरे कौन कबर ले, गोवर्धन गिरिधारी मुरारी, गोवर्धन गिरिधारी, मोर मुकुट पीतांबर शोभे, मोर मुकुट पीतांबर शोभे, कुंडल की चब न्यारी रे, कुंडल की चब न्यारी रे, तुम बिना मोरी कौन कबर ले, तुम बिना मोरी कौन कबर ले, गोवर्धन गिरिधारी मुरारी, गोवर्धन गिरिधारी, मीरा के प्रभु गिरिधर नागरा, मीरा के प्रभु, मीरा के प्रभु, मीरा के प्रभु गिरिधर नागर, चरण कमल बलहारी रे, चरण कमल बलहारी रे, तुम बिना मोरे कौन कबर ले, तुम बिना मोरे कौन कबर ले, गोवर्धन गिरिधारी मुरारी, गोवर्धन गिरि, गोवर्धन गिरि, गोवर्धन गिरि धारी. ಥ್ಯಾಂಕ್ ಯು. ಯಾವ್ಯಾವ ರೀತಿಯಲ್ಲಿ ನಿಮಗೆ ವಯಸ್ಸಾದವರು ನಿಮ್ಮ ಹತ್ರ ಯಾವ ರೀತಿ ನಿಮಗೆ ಪ್ರೆಸೆಂಟ್ ಮಾಡ್ತಾರೆ, ಅಂದ್ರೆ ಯಾವ ರೀತಿ ನಿಮಗೆ ಅವರು ತೊಂದರೆ ಕೊಡ್ತಾರೆ ಅಂತ ನಿಮಗೆ ಅನ್ಸುತ್ತೆ. ಬಟ್ ಆದ್ರೆ ಅವರು ಬೇಕಾಗಿ ಮಾಡಲ್ಲ. ಎಲ್ಲಾದ್ರೂ ತಿಳಿಯತ್ತೆ ಇವರಿಗೆ, ಆದ್ರೆ ಇದೊಂದು ತಿಳಿಯಲ್ವಾ ಅಂತ ನೀವು ಅನುಮಾನ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಇದಕ್ಕಿದ್ದಂಗೆ ಒಬ್ಬೊಬ್ರು ಬಿಹೇವಿಯರಲ್ ಡಿಸ್ಟರ್ಬೆನ್ಸಸ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಅಂತಂದ್ರೆ ಅವರು ಎಲ್ಲೋ ಇಟ್ಟಿರೋದು ಎಲ್ಲೋ ಬಿಟ್ಟಿರ್ತಾರೆ. ಮನೆ ಬಿಟ್ಟು ಹೊರಗಡೆ ಹೋದ್ರೆ ಮನೆಗೆ ವಾಪಸ್ ಬರೋದು ಅವರಿಗೆ ಗೊತ್ತಾಗೋದಿಲ್ಲ. ಅದಾದ್ಮೇಲೆ ಏನಾದ್ರು ಯಾರು ನಿಮ್ಮ ರಿಲೇಟಿವ್ಸ್ ಬಂದ್ರೆ ಅವ್ರೇನೋ ಹೊತ್ಕೊಂಡು ಹೋಗ್ಬಿಡ್ತಾರೆ ಅಂತ ಗಲಾಟೆ ಮಾಡ್ತಾರೆ, ಅನುಮಾನ ಮಾಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಕರೆಕ್ಟ್ ಟೈಮ್ ಊಟ ನೀವು ಕೊಟ್ಟಿದ್ರು ಕೂಡ ಊಟ ಕೊಟ್ಟಿಲ್ಲ ಅಂತ ನಿಮ್ಮ ಸಿಟ್ ಮಾಡ್ತಾರೆ.
ಸೊ ಇದು ಕಾಯಿಲೆಯಿಂದ ಆಗುವಂತದ್ದು. ಅವ್ರದ್ದು ತಪ್ಪಿದೆ ಅಂತೇಳಿ ಅವ್ರಿಗೆ ಹೊಡೆಯೋದಾಗ್ಲಿ, ಅವ್ರಿಗೆ ತೊಂದರೆ ಕೊಡೋದಾಗ್ಲಿ ದಯವಿಟ್ಟು ಮಾಡಬೇಡಿ. ಅವರಿಗೆ ಮರು ಕಾಯಿಲೆ ಬಂದಿದೆ. ಸೊ ಮರು ಕಾಯಿಲೆ ಬಂದಾಗ ನಾನಾ ತರ ಮರು ಕಾಯಿಲೆಗಳಿದಾವೆ. ಅದರಲ್ಲಿ ಅಲ್ಝೈಮರ್ ಡಿಮೆನ್ಷಿಯಾ ಅಂತ ಒಂದು, ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅಂತ, ನಾವು ಬೇರೆ ಬೇರೆ ಫ್ರಂಟೋಟೆಂಪರಲ್ ಡಿಮೆನ್ಷಿಯಾ ಅಂತ ನಾವು ಒಂದು ಬೇರೆ ವಿಂಗಡಣೆ ಮಾಡಿರ್ತೀವಿ. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಈ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ಹೇಳ್ತೀವಲ್ಲ, ಅದು ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗಿ ಆಗುವಂಥದ್ದು. ಅದಕ್ಕೆ ಒಂದ್ ಸ್ವಲ್ಪ ಮಾತ್ರೆ ಅದೆಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ರೆ ಆದಷ್ಟು ತಕ್ಕ ಮಟ್ಟಿಗೆ ಒಂದ್ ಸ್ವಲ್ಪ ಕಮ್ಮಿ ಆಗ್ಬೋದು. ಆಮೇಲೆ ಅಲ್ಝೈಮರ್ಸ್ ಡಿಮೆನ್ಷಿಯಾ ಮತ್ತೆ ಬೇರೆ ಫ್ರಂಟೋಟೆಂಪರಲ್ ಡಿಮೆನ್ಷಿಯಾ ಅನ್ನೋದು ಏನಿದೆಯಲ್ಲ, ಅದ್ರಲ್ಲಿ ಏನ್ ಅರ್ಥ, ನಿಮಗೆ ದೇಹಕ್ಕೆ ವಯಸ್ಸು ಆಗ್ತಾ ಇದೆ, ಕರೆಕ್ಟಾ? ಹಾಗೆ ಮೆದುಳಿಗೂ ವಯಸ್ಸು ಆಗ್ತಾ ಇರುತ್ತೆ. ಆದ್ರೆ ಮೆದುಳು ನಮ್ಮ ದೇಹದಲ್ಲಿ ಉಪಯೋಗ ಆಗುವಂತದ್ದು ತುಂಬಾ ಜಾಸ್ತಿ, ಬೇರೆ ಅಂಗಾಂಗಗಳಿಗಿಂತ ಅದು ಜಾಸ್ತಿ ಉಪಯೋಗ ಆಗುತ್ತೆ. ಅದಕ್ಕೆ ಬೇಗ ವಯಸ್ಸಾಗುತ್ತೆ. ಅದಕ್ಕೆ ಬೇಗ ವಯಸ್ಸಾಗುತ್ತೆ. ನಿಮ್ಮ ದೇಹಕ್ಕೆ ವಯಸ್ಸು 70 ಆಗಿದ್ರೆ ಅದಕ್ಕೆ 85, 90 ಆಗಿರ್ಬೋದು. ಸೊ ಈ ರೀತಿ ಇದ್ದಾಗ ಮೆದುಳು ಅದ್ರದ್ದು ಕಾರ್ಯಕ್ಷಮತೆ ಕಮ್ಮಿ ಆಗ್ತಾ ಬರ್ತದೆ. ಅವಾಗ ಯಾವ್ದು ಎಲ್ಲೆಲ್ಲಿ ಇಟ್ಟಿದ್ದೀರಾ, ಈಗ ಊಟ ಮಾಡಿದ್ರು ನೆನಪಿರಲ್ಲ, ಅನುಮಾನಗಳು ಬರುವಂತದ್ದು, ಡಿಸ್ಇನಿಬಿಷನ್ ಅಂತ ಇರ್ತೀವಿ. ಏನೋ ಒಂದು ವಿಚಾರದಲ್ಲಿ ಇಲ್ಲಿ ನೀವು ಯೂರಿನೇಟ್ ಮಾಡಬಾರ್ದು, ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತ ಗೊತ್ತಿರುತ್ತೆ. ಆದ್ರೆ ಅದು ಹೋಗ್ತಾ ಹೋಗ್ತಾ ಗೊತ್ತಾಗಲ್ಲ, ಎಲ್ಲೆಲ್ಲೋ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಅದು ಮೆದುಳಿನ ಒಂದು ಕಾಯಿಲೆ. ಈ ನಾನಾ ತರ ಡಿಮೆನ್ಷಿಯಾ ವಿಚಾರ ಬಂದಾಗ ಮೊದಲನೇದಾಗಿ ಇವ್ರ ಜೊತೆ ಹೇಗಿರ್ಬೇಕು ಅನ್ನೋದು ನಮ್ಮ ಆಕ್ಯುಪೇಷನಲ್ ಥೆರಪಿಸ್ಟ್ ಆದ ಸುರೇಂದರ್ ಪಾಲ್ ಅವರು ಒಂದು ಟಾಕ್ ಕೊಡ್ತಾರೆ. ಅದರಲ್ಲಿ ಅವರು ಹಿಂದಿಯಲ್ಲಿ ಹೇಳ್ತಾರೆ. ನಿಮಗೆ ನಾನು 4 ಸ್ಲೈಡ್ ಆದ್ಮೇಲೆ ನಾನು ಅದ್ರದ್ದು ಅನುವಾದ ಕನ್ನಡದಲ್ಲಿ ಹೇಳ್ಕೊಡ್ತೇನೆ. ಸುರೇಂದ್ರ ಪಾಲ್ ಅವರು, ನಮಸ್ಕಾರ, ಬನ್ನಿ. आपके परिचित में यदि कोई ऐसा हो जिसने अचानक से सब कुछ भूल जाता है, नॉर्मल की बातें, जैसे आपके परिवार में किसी परिचित में यदि व्यवहार में अचानक से बहुत बदलाव आए, जैसे कि बातचीत करना बहुत कम हो जाना अचानक से, या रोज का काम नहाना, ब्रश करना, कंघी करना, इसमें बहुत ज्यादा समय लगने लगे, या फिर चलने फिरने में आसानी से संतुलन खो बैठना, या जैसे कि चलते फिरते अचानक से गिर जाना, कुर्सी से उठ रहे हैं तो अचानक से गिर जाते हैं, और भी बिना किसी बात के छोटी छोटी बातों पे बहुत ज्यादा गुस्सा आ जाना। तो बिना बात के या छोटी छोटी बातों पे बहुत गुस्सा हो जाना। अगर और याददाश्त में यानी किसी भी चीज को याद रखने में कमजोरी, अगर ऐसी चीजें अचानक से दिखने लगे किसी व्यक्ति में, तो यह डिमेंशिया का कारण हो सकता है। बढ़ती उम्र में ऐसा होना हम सामान्य समझते हैं, परंतु अगर ये दिक्कतें इतनी ज्यादा बढ़ जाएं कि व्यक्ति अकेले जीवन नहीं जी पा रहा है, वो अपने घर वालों पे निर्भर होता जा रहा है, तो फिर यह डिमेंशिया हो सकता है। और गंभीर बात यह है कि 60 साल से ज्यादा उम्र में भारत में करीबन 1 लाख लोग ग्रस्त हैं डिमेंशिया से, और उससे भी ज्यादा गंभीर बात यह है कि अब डिमेंशिया 30 से 40 वर्षों में भी पाया जाने लगा है। ಈಗ ಅವ್ರು ಏನು ಹೇಳಿದಂತಂದ್ರೆ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮರುವಿನ ಕಾಯಿಲೆ ಇದ್ರೆ, ಆ ಮರು ಅಂತ ಏನಾರು ಇತ್ತು, ವಯಸ್ಸಾದ್ಮೇಲೆ ಮರು ಅಂತಿತ್ತು ಅಂದ್ರೆ ಅದನ್ನ ದಯವಿಟ್ಟು ಡಿಮೆನ್ಷಿಯಾ ಆಗಿರಬಹುದು, ಅದಕ್ಕೆ ದಯವಿಟ್ಟು ತಜ್ಞ ವೈದ್ಯರ ಹತ್ರ ಅದನ್ನ ಪರಿಶೀಲನೆ ಮಾಡಬೇಕಾಗಿರೋದು ಒಂದು ವಿಚಾರ. ಎರಡನೇ ವಿಚಾರ ಏನು ಅಂತಂದ್ರೆ, ಇಲ್ಲಿ ನಾನಾ ತರ ತೊಂದರೆಗಳಿಂದಾಗಿ ಇವರಿಗೆ ಅವ್ರ ಬಿಹೇವಿಯರ್ ಚೇಂಜಸ್ ಆಗುತ್ತೆ. ಆ ಬಿಹೇವಿಯರ್ ಸಡನ್ ಚೇಂಜಸ್ ಆಗಿರುತ್ತೆ, ಇಷ್ಟು ದಿನ ಇರೋದಿಲ್ಲ. ಅವ್ರ ಪರ್ಸನಾಲಿಟಿ, ವ್ಯಕ್ತಿತ್ವದಲ್ಲಿ ಚೇಂಜಸ್ ಆಗುತ್ತೆ. ಆ ರೀತಿ ಇದ್ದಾಗಲೂ ಕೂಡ ಡಿಮೆನ್ಷಿಯಾ ಇರಬಹುದು ಅನ್ನೋ ಒಂದು ಅನುಮಾನ ದಯವಿಟ್ಟು ಎಲ್ಲರೂ ಇರಬೇಕು. ಅದು ತಜ್ಞ ವೈದ್ಯರಿಂದ ಅದನ್ನ ನಾವು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ಅದು ಡಿಮೆನ್ಷಿಯಾ ಅಂತ ಅನುಮಾನ ಇಟ್ಕೋಬೇಕಾಗತ್ತೆ. ಸೊ ಈಗ ಡಿಮೆನ್ಷಿಯಾ ಅನ್ನೋ ವಿಚಾರದಲ್ಲಿ 60 ವಯಸ್ಸು ಆದ್ಮೇಲೆ ಇಂಡಿಯಾದಲ್ಲಿ 84 60 ವಯಸ್ಸು ಆದ್ಮೇಲೆ 8% ಜನಕ್ಕೆ ಡಿಮೆನ್ಷಿಯಾ ಇರೋದು ನಮ್ಮ ಇಂಡಿಯಾದಲ್ಲಿ ನೋಡಿದ್ವಿ. ಇದು ಸ್ವಲ್ಪ ಹಳೆ ಡೇಟಾ. ಓಕೆ, ಈಗ ಸದ್ಯದಲ್ಲಿ 1 ಲ್ಯಾಕ್
ಈಗ ಸದ್ಯದಲ್ಲಿ ಡಿಮೆನ್ಷಿಯಾದಿಂದ ಅನುಭವಿಸ್ತಿರೋರು, ಈಗ ತೊಂದರೆಯಲ್ಲಿರೋರು ಆಲ್ಮೋಸ್ಟ್ 1 लाख ಮೇಲೆ ಜನ ಇದ್ದಾರೆ. या तो जिद्दी समझा जाता है या सोचा जाता है वो जानबूझ के कोई कार्य नहीं करना चाह रहे हैं। तो ऐसे में जो पीड़ित व्यक्ति है वो भी परेशान होते हैं, प्लस उनके परिवार वाले भी परेशान रहते हैं। तो संयोगवश कुछ भारतीय फिल्मों में ऐसा चित्रण किया गया है कि जो डिमेंशिया से पीड़ित व्यक्ति होते हैं उनकी वो किस तरह की परेशानियों का सामना करते हैं अपने रोज की जिंदगी में, और उनके परिवार वालों को किस कठिनाइयों का सामना करना पड़ता है। तो ये कई हिंदी फिल्मों में दिखाया गया है। छोटा सा मैं आपको चित्रण दिखाना चाहता हूँ। तुम्ही तुमचं नाव विसरले, तुझी नाव विसरले, कोणाच्या नशिबाच्या कुंडली काय काय लिहून ठेवते ते सगळं. राहू दे ना त्यांच्याच घरी, बाबा देईल ना 24 तासाची नस. व्यक्ति भूल जाता है कि अभी वो कहाँ रह रहा है, वो अपने पुरानी बातों में चला जाता है, पुरानी यादों में जीना शुरू कर देता है। रिश्ते तक भूल जाता है इंसान, किसी मतलब कौन मेरा भाई है, कौन मेरी बहन है, कौन मेरी मम्मा है, माता है, कौन मेरा, तो किसी को भी कोई भी रिलेशन तक हो जाए। छोटी छोटी बात पे चिड़चिड़ा होना, भूल जाना। ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವರಿಗೆ ಯಾವ ರಿಲೇಶನ್ಶಿಪ್, ಯಾವ ಸಂಬಂಧಗಳು ನೆನಪಿರೋದಿಲ್ಲ. ಅಕ್ಕ ಆಗ್ಲಿ, ತಂಗಿ ಆಗ್ಲಿ, ಮಕ್ಕಳಾಗ್ಲಿ ಅವರಿಗೆ ನೆನಪಿರಲ್ಲ. ಯಾರು ನೀನು ಅಂತ ಕೇಳ್ತಾರೆ. ಅವರಿಗೆ ಅದೇ ಡಿಮೆನ್ಷಿಯಾ. ಆ ಮಟ್ಟಕ್ಕೆ ಅವರಿಗೆ ಮರು ಕಾಯಿಲೆ ಬರಕ್ ಸ್ಟಾರ್ಟ್ ಆಗುತ್ತೆ. ಮಕ್ಕಳನ್ನ ರೆಕಗ್ನೈಸ್ ಮಾಡಲ್ಲ, ಹೆಂಡತಿನ ರೆಕಗ್ನೈಸ್ ಮಾಡಲ್ಲ. ಬೇರೆಯವ್ರ ಹೆಂಡತಿ ಅಂತ ಅನ್ಕೋಬಹುದು, ಅಥವಾ ಮಕ್ಕಳನ್ನ ಬೇರೆಯವ್ರ ಅಂತ ಅನ್ಕೋಬಹುದು. भावनाएं होती हैं, तो जैसे डायबिटीज, हाई ब्लड प्रेशर, डिप्रेशन, सिर पर कभी गंभीर चोट लग गई हो खेल कूद के दौरान या वाहन चलाने में दुर्घटना के दौरान, खानदान में पहले से कोई अगर इस तरह की बीमारी से ग्रसित हो, फिर थायराइड हार्मोन की कमी। ಯಾರ್ಯಾರಿಗೆ ಡಿಮೆನ್ಷಿಯಾ ಬರ್ತದೆ ಅಂದ್ರೆ ಇವರಲ್ಲಿ ಜಾಸ್ತಿ ಕಾಣುತ್ತೆ ಅಂತ. ನಿಮಗೆ BP ಶುಗರ್ ಇದೆ ಅಂದ ತಕ್ಷಣ ನಿಮಗೆ ಡಿಮೆನ್ಷಿಯಾ ಬಂದ್ಬಿಡುತ್ತೆ ಅಂತ ಅಲ್ಲ. ನಿಮಗೆ ಏನು ಅಂತಂದ್ರೆ BP ಶುಗರ್ ಇರೋರಿಗೆ ಅವರಿಗೆ ಪ್ರಿಡಿಸ್ಪೋಸಿಷನ್ ಅಂದ್ರೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಅದೇ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ನಾನು ಹೇಳಿದ್ನಲ್ಲ, ಅಲ್ಲಿ ರಕ್ತ ಸಂಚಲನ ಕಮ್ಮಿ ಆದಾಗ, ವಯಸ್ಸಾಗ್ತಾ ಆಗ್ತಾ ಅವಾಗ ಡಿಮೆನ್ಷಿಯಾ ಬರೋ ಚಾನ್ಸಸ್ ಇರುತ್ತೆ. ಅನುವಂಶಿಕವಾಗಿಯೂ ಬರುವಂತ ಚಾನ್ಸಸ್ ಇರುತ್ತೆ. ನಿಮ್ಮಲ್ಲಿ ಯಾವ್ದಾದ್ರು ಹಿಂದೆ ನಿಮ್ಮ ತಾತ ಮುತ್ತಜ್ಜವರಿಗೆ ಏನೋ ಡಿಮೆನ್ಷಿಯಾ ಇದ್ರೆ ನಿಮಗೂ ಬರೋ ಅಂತ ಚಾನ್ಸಸ್ ಇರುತ್ತೆ. ಗಾಬರಿ ಆಗ್ಬೇಡಿ. ಓಕೆ, ಧೂಮಪಾನ ಮಾಡೋರಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಅದಾದ್ಮೇಲೆ ಆಲ್ಕೋಹಾಲ್ ತಗೊಂಡವರಿಗೆ, ಮತ್ತೆ ತಲೆಗೆ ತುಂಬಾ ಪೆಟ್ಟು ಬಿದ್ದಾಗ, ಅಂದ್ರೆ ಈ ಬಾಕ್ಸಿಂಗ್ ಮಾಡ್ತಾರಲ್ಲ ಆ ತರ. ಈಗ ನೀವೆಲ್ಲೋ ಹೋಗ್ಲೋ ಬಿದ್ರಿ, ಎಲ್ಲೋ ತೆಂಗಿನ ತಲೆ ಮೇಲೆ ತೆಂಗಿನ ಮಟ್ಟೆ ಬಿದ್ದು ಅಯ್ಯೋ ನನ್ ಡಿಮೆನ್ಷಿಯಾ ಬಂದಂತ ಹೆದರ್ಕೊಂಡು ಗಾಬರಿ ಬರೋದಂತಲ್ಲ. ಅದಲ್ಲ, ಈ ಬಾಕ್ಸಿಂಗ್ ಅಲ್ಲೆಲ್ಲ ಪದೇ ಪದೇ ಅವ್ರಿಗೆ ತಲೆ ಹೊಡೆತ ಬಿದ್ದು ತೊಂದರೆ ಆಗಿರುತ್ತಲ್ಲ, ಅಂತವರಿಗೆ ಡಿಮೆನ್ಷಿಯಾ ಬರುವಂತ ಜಾಸ್ತಿ ಅಂತ ಸುರೇಂದ್ರಪಾಲ್ ಅವರು ಹೇಳ್ತಾ ಇದ್ದಾರೆ. संभावना होने की संभावना यदि हम कम करना चाहते हैं तो बहुत ही सरल उपाय हैं।
जैसे कि नियमित व्यायाम करना, मोटापे पे नियंत्रण रखना, ब्लड प्रेशर और कंट्रोल रखना, डायबिटीज पे नियंत्रण रखना, और जो भी अधिक तेल वाली, चीनी वाली बाहर की चीजें जो होती हैं, प्रोसेस फूड जिसे कहते हैं, उसका कम से कम सेवन करना, और बहुत ही जरूरी है सामाजिक मेलजोल में सक्रिय भाग लेना, और ताकि डिप्रेशन वगैरह से बचा जा सके। ಈ ಡಿಮೆನ್ಷಿಯಾನ ಹೇಗೆ ಅದನ್ನ ಕಮ್ಮಿ ಮಾಡ್ಕೋಬಹುದು, ಅದು ಬೇರೆ ರೀತಿಯಲ್ಲಿ ಯಾವ ರೀತಿಯಾದ ನೋಡ್ಕೋಬಹುದು ಅಂತ ಅಂದ್ರೆ, ನೀವು ವ್ಯವಸ್ಥಿತವಾಗಿ ಬೆಳಿಗ್ಗೆಯಿಂದ ರಾತ್ರಿ ಸಾಯಂಕಾಲ ಏನ್ ನೀವು ಕೆಲಸ ಮಾಡ್ತೀರಾ ಆ ಕೆಲಸದಲ್ಲಿ ಸ್ವಲ್ಪ ವ್ಯಾಯಾಮವನ್ನು ಇಟ್ಕೋಬೇಕಾಗತ್ತೆ. ಯೋಗ ಮಾಡಿದ್ರೆ ಬಹಳ ಒಳ್ಳೇದು. ಅದರಲ್ಲಿ ನೀವು ನಿಯಮಿತ ಆಹಾರ ಸೇವನೆ ಮಾಡಬೇಕಾಗ್ತದೆ. ಒಬೆಸಿಟಿ ಅಂದ್ರೆ ತುಂಬಾ ನೀವು ವೆಯ್ಟ್ ಜಾಸ್ತಿ ಆದಾಗ್ಲೂ ಕೂಡ ತೊಂದರೆಗಳಾಗ್ತದೆ. ಅದು ಆಗದೆ ಇರೋ ನೋಡ್ಕೊಳ್ಳೋದು, ಧೂಮಪಾನ ಮಾಡದಲ್ಲೇ ಇರೋದು, ಇದೆಲ್ಲ ರೀತಿಯಿಂದಲೂ ನೀವು ಡಿಮೆನ್ಷನ್ ಸ್ವಲ್ಪ ಅವಾಯ್ಡ್ ಮಾಡಬಹುದು. ಅದಲ್ದಲೆ ನೀವು ನಿಮ್ಮ ಮೆದುಳಿಗೆ ಒಂದು ಎಕ್ಸಸೈಸ್ ಕೊಡಬೇಕು ಅಂತಂದ್ರೆ, ಈ ಯೋಗ ಬಂದು ದೈಹಿಕ ಎಕ್ಸಸೈಸ್, ಅದರಿಂದ ಮನಸ್ಸಿಗೂ ಹಗುರ ಆಗುತ್ತೆ, ಅದು ಡಿಮೆನ್ಷಿಯಾ ಕೂಡ ಅವಾಯ್ಡ್ ಆಗುತ್ತೆ ಅಂತ ನಾನಾ ತರ ಲಿಟರೇಚರ್ ಹೇಳುತ್ತೆ, ನಾನಾ ತರ ಸಂಶೋಧನೆಗಳು ಹೇಳಿದೆ. ಅದಲ್ದಲೆ ಮೆದುಳು ಚುರುಕಾಗಬೇಕು ಅಂತಂದ್ರೆ ನೀವು ಕ್ರಾಸ್ ವರ್ಡ್ಸ್ ಅಂತ ಹೇಳ್ತೀರಿ. ಆ ಕ್ರಾಸ್ ವರ್ಡ್ಸ್ ನ ನೀವು ಸಾಲ್ವ್ ಮಾಡೋದು, ಬ್ರಿಡ್ಜ್ ಗೇಮ್ ಆಡೋದು, ಈ ರೀತಿಯಾದ ಒಂದು ನೀವು ಮನಸ್ಸಿಗೆ ಬೇಕಾಗಿರುವಂತ ಈ ಒಂದು ಎಕ್ಸರ್ಸೈಸ್ ಮಾಡಿದ್ರೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. डिमेंशिया को दवाओं से ठीक किया जा सकता है, मगर ज़्यादातर डिमेंशिया में दवाई का कोई फायदा नहीं हो पाता, ज़्यादा फायदा नहीं हो पाता। इसलिए एक योग्य पुनर्वास विशेषज्ञ की आवश्यकता रहती है। एक ऑक्यूपेशनल थेरेपिस्ट की मदद से पीड़ित व्यक्ति की कठिनाइयों के पीछे के कारण का पता लगाया जा सकता है, और पीड़ित व्यक्ति की मदद इस तरह से की जाए ताकि सभी के लिए आसानी हो, इसके बारे में जाना जा सकता है। तो डिमेंशिया ग्रस्त व्यक्ति और उनके परिवार वालों के लिए कई चुनौतियां होती हैं। जैसे उनमें से कुछ खास चुनौती हैं, ज़्यादातर जो देखने में मिलती वो है भटकना या गुम हो जाना। व्यक्ति घर से निकल जाते हैं बिना किसी को बताए, और उन्हें कई हफ्तों, महीनों, कभी कभी सालों तक ढूंढना मुश्किल हो जाता है, और कई बार जब उन्हें पाया जाता है तो किसी न किसी गंभीर दुर्घटना से ग्रस्त मिलते हैं। फिर इनके मल मूत्र पे नियंत्रण, ये भी बीमारी जैसे जैसे बढ़ती है तो नियंत्रण हो बैठते हैं, इनका नियंत्रण कम होता जाता है। फिर किसी भी बात को बार बार दोहराते हैं, जैसे मुझे बार बार बाथरूम जाना है, या बार बार मुझे भूख लग रही है, खाना खाने के बावजूद ये 3-4 बार दोबारा बोलेंगे मुझे भूख लग रही है, मुझे खाना खिलाओ, या बाथरूम से अभी आने के फिर 5 मिनट दोबारा बोलेंगे मुझे बाथरूम लेके चलो, मुझे बाथरूम जाना है। और रात भर इनमें सोने की दिक्कत होती है, रात होते ही इनमें बेचैनी होने लगती है, और ये घर के अंदर ही चहलकदमी करने लगते हैं। ಈ ಮರುವು ಕಾಯಿಲೆಯ ಲಕ್ಷಣಗಳು ಏನು ಅಂತಂದ್ರೆ, ಮೊದಲನೇದಾಗಿ ಬಟಕ್ನ ಅಂತ ಅಂದ್ರೆ ಮನೆಯಿಂದ ಹೊರಗಡೆ ಹೋಗ್ತಾರೆ, ವಾಪಸ್ ಬರೋದು ಗೊತ್ತಾಗೋದಿಲ್ಲ. ಅದಕ್ಕೆ ಅವ್ರು ಎಲ್ಲೆಲ್ಲೋ ಹೋಗ್ತಾ ಇರ್ತಾರ, ನಿಮ್ಗೆ ಅದು ಅವರಿಗೆ ವಾಪಸ್ ಯಾವ ದಾರಿ ಇದೆ, ಇದೇ ಅಂಗಡಿ ಹತ್ರ ನಿಂತಿದೆ, ಇದೇ ಅಂಗಡಿ ಹತ್ರ ನಮ್ಮ ಮನೆ ಇರೋದು, ಇದೇ ಬಸ್ ಸ್ಟಾಪ್ ಹತ್ರ ಮನೆ ಇರೋದು, ಅವ್ರಿಗೆ ಗೊತ್ತಾಗೋದಿಲ್ಲ. ಈ ಬಸ್ ನನಗೆ ನನ್ನ ಏರಿಯಾ ಕರ್ಕೊಂಡು ಹೋಗುತ್ತೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಈ ಆಟೋದಲ್ಲಿ ಹತ್ಕೊಂಡು ಹೋದ್ರೆ ವಾಪಸ್ ಬರೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅದು ಮೊದಲನೇ ಲಕ್ಷಣ. ನಂತರ ಅವರಿಗೆ ಮಲ ಮತ್ತೆ ಮೂತ್ರ ಅದ್ರ ಬಗ್ಗೆ ಕಂಟ್ರೋಲ್ ಇರೋದಿಲ್ಲ. ಯಾವಾಗ ಅವ್ರಿಗೆ ಸಡನ್ ಆಗಿ ಅವರು ಎಲ್ಲಿ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ, ಇನ್ನೊಂದು ಕಂಟ್ರೋಲ್ ಇರೋದಿಲ್ಲ ಒಬ್ಬೊಬ್ಬರಿಗೆ. ಅದ ನಂತರ ಅದನ್ನ ಒಂದು ಹೇಳಿದನ್ನ ಮತ್ತೆ ಮತ್ತೆ ರಿಪೀಟ್ ಆಗಿ ಹೇಳೋದು. ಅಂದ್ರೆ ಈಗ ಊಟ ಮಾಡಿದ್ನ ನಾನು ಊಟ ಕೊಡ್ತೀಯಾ, ಅಥವಾ ನೀವ್ ಯಾರು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳೋದು, ಅಥವಾ ಹಿಂದಿಂದ ಯಾವ್ದೋ ಒಂದು ವಿಚಾರನ ಮಾತ್ರ ನೆನ್ಪಿಟ್ಕೊಳೋದು, ಅದನ್ನೇ ಪದೇ ಪದೇ ಹೇಳ್ತಾ ಇರೋದು ಎಲ್ಲರಿಗೂ. ಒಬ್ರು ಪೋಸ್ಟ್ ಮಾಸ್ಟರ್ ಬಂದಿದ್ರು ನಂತರ ಬಂದಾಗೆಲ್ಲ, ನಾನು ಪೋಸ್ಟ್ ಮಾಸ್ಟರ್, ನಾನು ನಿಮ್ಮ ಏರಿಯಾದಲ್ಲಿ ನಿಮ್ಮ ಮನೆಗೆಲ್ಲ ನಾನು ಪೋಸ್ಟ್ ಕೊಡ್ತಾ ಇದ್ದೆ, ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀರಿ. ಅದನ್ನೇ ಒಂದು 5ರಿಂದ 10 ಟೈಮ್ ಹೇಳೋದು, ಅದೇ ಹೇಳಿದ್ದನ್ನೇ ಹೇಳೋಂತ ವಿಚಾರ. ಅರ್ಥ ಆಯ್ತಾ? ನಂತರ
ರಾತ್ರಿ ಹೊತ್ತು ಆದ ತಕ್ಷಣ ಏನಾಗ್ತದೆ ಅಂದ್ರೆ ಅವರಿಗೆ ರಾತ್ರಿ ಹೊತ್ತು ಮಲ್ಗೋಬೇಕಾದ್ರೆ ಅವ್ರಿಗೆ ಏನಾಗ್ತದೆ, ಅವಾಗ ದಿನ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಎಲ್ಲ ಓಡಾಡ್ತಿರ್ತಾರೆ, ಬೆಳಿಗ್ಗೆ ಮಲಗ್ತಾರೆ. ಇದು ನೀವು ಒಂದು ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂದ್ರೆ, ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ, ಇವ್ರು ಸುಮ್ಮನೆ ಎಲ್ಲರೂ ಗಳ್ಳಟೆ ಮಾಡ್ತಾರೆ ಅಂತ ಹೊಡೆದ್ ಬಿಡ್ತಾರೆ. ಆ ರೀತಿ ಮಾಡ್ಕೋಬೇಡಿ. ಈ ತರ ಪ್ರಾಬ್ಲಮ್ ಇದ್ದಾಗ ಅದಕ್ಕೆ ಸೂಕ್ತವಾದ ಮೆಡಿಸಿನ್ ಕೊಟ್ಟು ಅಟ್ಲೀಸ್ಟ್ ಕಂಟ್ರೋಲ್ ಮಾಡ್ಬೋದು ಅವ್ರ ಬಿಹೇವಿಯರ್ ಪ್ರಾಬ್ಲಮ್ಸ್ ನ. ಡಿಮೆನ್ಷಿಯಾ ಸರಿ ಮಾಡಕ್ಕಾಗುತ್ತೋ ಇಲ್ಲೋ ಅದು ಸೆಕೆಂಡ್ರಿ, ಆದ್ರೆ ಅವ್ರ ಬಿಹೇವಿಯರ್ ಕಮ್ಮಿ ಮಾಡ್ಕೊಂಡು ನಿಮ್ಮ ಜೀವನನು ಸುಗಮವಾಗಿ ಮಾಡ್ಕೋಬಹುದು. ಅದಕ್ಕೆ ಇಲ್ಲಿ ಈ ESIC ಪೀಣಿ ಆಸ್ಪತ್ರೆಯಲ್ಲಿ ಅದಕ್ಕೆ ಸೌಲಭ್ಯತೆ ಇದೆ. ದಯವಿಟ್ಟು ಬಂದು ಆ ವಿಚಾರ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಇದ್ರೆ ದಯವಿಟ್ಟು ಬಂದು ಅದನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ. तो व्यवसायिक चिकित्सक के पास ये कुछ एड्रेसेस हैं, पता हमारे पास उपलब्ध रहते हैं। जो कुछ संस्थाएं हैं सरकारी और गैर सरकारी जो कि डिमेंशिया ग्रस्त व्यक्ति और उनके परिवारों के लिए मदद के लिए तत्पर रहती हैं। तो एक छोटा सा मैं आपको वीडियो दिखाता हूं कि कैसे हम एक व्यक्ति से बातचीत करें जिससे कि ना उस व्यक्ति को परेशानी हो, डिमेंशिया पीड़ित व्यक्ति को, ना ही परिवार वालों को परेशानी हो। तो एक छोटी सी वीडियो है। मोनो फोन कहाँ गया? तो ये क्या भूल जाते हैं तो उन्हें छोटी छोटी बातें लिख के रखनी पड़ती कि मुझे थोड़ी देर में कॉल बैक करना है, मुझे 7 बजे या 8 बजे घर वापस लौटना है। तो ये छोटे छोटे से क्लू इनको साथ में रखने पड़ते हैं। ಡಿಮೆನ್ಷಿಯಾ ಮನೆಯಲ್ಲಿ ಯಾರ್ಯಾರು ಇದ್ರೆ ಅವ್ರಿಗೆ ನೀವು ಸಪರೇಟ್ ಆಗಿ ವಾತಾವರಣ ಚೇಂಜ್ ಮಾಡೋದಾಗ್ಲಿ, ಸಡನ್ ಆಗಿ ಚೇಂಜ್ ಮಾಡೋದಾಗ್ಲಿ ಮಾಡಬೇಡಿ. ಅವ್ರು ಏನ್ ಪ್ಲೇಟ್ ಯೂಸ್ ಮಾಡ್ತಾರೆ, ಅವ್ರು ಏನ್ ಬೆಡ್ ಯೂಸ್ ಮಾಡ್ತಾರೆ ಅದೇ ಇರ್ಬೇಕು. ಆಮೇಲೆ ಜಾಗ ಎಲ್ಲಿಂದ ಎಲ್ಲಿಗೆ ಬಾತ್ರೂಮ್ ಚೇಂಜ್ ಆದ್ರೆ ಅದನ್ನ ತೋರ್ಸಕ್ಕೆ ಅವ್ರಿಗೆ ಹಗಲೆಲ್ಲ ಕರ್ಕೊಂಡು ಹೋಗ್ಬೇಕಾಗತ್ತೆ. ರಾತ್ರಿ ಲೈಟ್ ಇರ್ಬೇಕು. ಅವ್ರಿಗೆ ಸಪರೇಟ್ ಆಗಿ ಅವ್ರಿಗೆ ಹಗಲೆಲ್ಲ ರಿಮೈಂಡರ್ ಇಡಬೇಕು, ಫೋನ್ ರಿಮೈಂಡರ್ ಇಡಬೇಕು. ಅದಾದ್ಮೇಲೆ ಅವ್ರಿಗೆ ಯಾವ ರೀತಿ ತೊಂದರೆ ಇದೆ ಅದನ್ನ ನೀವು ಅವರಿಗೆ ಅಣಗ್ಸೋದಾಗ್ಲಿ, ಅವ್ರ ಬಗ್ಗೆ ಜೋಕ್ ಮಾಡೋದಾಗ್ಲಿ ಮಾಡಬೇಡಿ. ಹೆಲ್ಪ್ ಮಾಡ್ಬೇಕಾಗತ್ತೆ. क्या मैं आपकी कुछ हेल्प कर सकता हूँ? वो घर पता नहीं, फोन भी पता नहीं कहाँ। आपको कहाँ जाना है? घूम जाने की जो संभावना है, इसलिए व्यक्ति के पास हमेशा अपना पता, फोन नंबर लिख के व्यक्ति के साथ छोड़ना पड़ता है। ಡಿಮೆನ್ಷಿಯಾ ಅಂದ್ರೆ ಮರುಕಾಲ ಇರೋರಿಗೆ ಒಂದು ID ಕಾರ್ಡ್ ಅಥವಾ ಏನಾದ್ರು ಅವ್ರಿಗೆ ಅಲ್ಲಿ ಇಡ್ಬೇಕಾಗತ್ತೆ. ಆಮೇಲೆ ಅವ್ರ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಇಡ್ಬೇಕಾಗತ್ತೆ. ಅಕಸ್ಮಾತ್ ಅವ್ರ ಏನಾದ್ರು ಹೊರಗಡೆ ಹೋದ್ರೆ ಯಾರಾದ್ರೂ ಒಬ್ರು ಮನೆಗಾರ ಅವ್ರು ತಲುಪಿಸಬಹುದು. और आपका नाम क्या है? मैं रोहन। रोहन, मेरी वजह से आपको बड़ी परेशानी है ना? तो यही है परिवार वाले का रिश्ता प्लस परिवार वाले का नाम तक भूल गई है ये वृद्ध महिला। वैसे भी ये उनका बेटा है, सेहत के लिए अच्छी तो कैसे वो उनकी मदद कर रहा है। सब कहते हैं ಈ ಫಿಲ್ಮ್ ಅಲ್ಲಿ ಏನ್ ಬರ್ತಿದೆ ಅಂತಂದ್ರೆ ಅವ್ರ ಮಗನೇ, ಆದ್ರೆ ಅವರಿಗೆ ನೆನಪಿಲ್ಲ ಅವ್ರ ಮಗ ಅಂತ. बैंगलोर में रहता था, अब दिल्ली शिफ्ट ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಡಿಮೆನ್ಷಿಯಾ ಅಂದ್ರೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ. ಸ್ವಂತ ಮಗನ ನೆನಪಾಗ್ತಾ ಇಲ್ಲ. ठीक हो जाएगी। लो B4 आ गया। हाँ, आप भी आ जाओ, चाय पियोगे?
बनाना। तो बस इसी तरह उनकी परेशानी समझनी है, उन पे चिड़चिड़ाना नहीं है, उनकी जो परेशानी जो भी व्यवहार को कर रहे हैं उनका पीछे जो कारण है ये समझ के हमें पूरी सहानुभूति देनी है। और एक मनोरोग चिकित्सक और एक व्यवसायिक चिकित्सक इनसे सलाह लें कि आप किस तरह ज़्यादा से ज़्यादा इन व्यक्तियों की मदद कर सकते हैं और जिससे आपको भी कम कठिनाई और परेशानी हो और पीड़ित व्यक्ति के लिए भी काफ़ी आसानी हो सकती है। धन्यवाद। ಥ್ಯಾಂಕ್ ಯು ಸುರೇಂದ್ರ ಪಾಲ್ ಅವರೇ. ಈ ಒಂದು ಸಂಕ್ಷಿಪ್ತವಾದ ಒಂದು ವಿವರಣೆ, ಇದರಲ್ಲಿ ಡಿಮೆನ್ಷಿಯಾ ಇರೋರಿಗೆ ನಿಮ್ಮ ಒಂದು ಕೇರ್ ಬೇಕು, ನಿಮ್ಮ ಲವ್ ಬೇಕು, ಮತ್ತೆ ನೀವು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ, ಅವ್ರಿಗೆ ಒಂದು ID ಕಾರ್ಡ್ ಕೊಡಬೇಕಾಗತ್ತೆ, ಮತ್ತೆ ಅವರ ಬಿಹೇವಿಯರ್ ಪ್ರಾಬ್ಲಮ್ಸ್ ಏನೇ ಇದ್ರು ನಮ್ಮ ಪೀಣ್ಯ ESIC ಆಸ್ಪತ್ರೆಯಲ್ಲಿ ಅದಕ್ಕೆ ಚಿಕಿತ್ಸೆಯನ್ನ ಕೊಡಬಹುದು, ಬಿಹೇವಿಯರ್ ನ ಕಂಟ್ರೋಲ್ ಮಾಡಬಹುದು, ಡಿಮೆನ್ಷಿಯಾ ಅದನ್ನ ಕಮ್ಮಿ ಮಾಡಬಹುದಾ ಅಥವಾ ಅದನ್ನ ಯಾವ ರೀತಿ ಇದೆ ಅನ್ನೋ ಒಂದು ವಿಚಾರವಾಗಿ ನಾವು ಪರಿಶೀಲನೆ ಮುಂದೆ ನಾವು ಮಾಡಬಹುದು. ಈ ವ್ಯವಸ್ಥೆ ಈ ಆಸ್ಪತ್ರೆಯಲ್ಲಿ ಇರೋದ್ರಿಂದ ದಯವಿಟ್ಟು ನಿಮ್ಮ ಮನೇಲಿ ಯಾರ ಆ ತರ ಇದ್ದರೆ ದಯವಿಟ್ಟು ಕರ್ಕೊಂಬನ್ನಿ. ಈಗ ನಮ್ಮೊಂದಿಗೆ ಆನರಬಲ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವರು ಇದ್ದಾರೆ, ಡಾಕ್ಟರ್ ಮೃದುಲಾ ಮೇಡಮ್. ಅವರು ಒಂದು 4 ಮಾತಾಡಲಿ ಅಂತೇಳಿ ವಿನಂತಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಅವೇರ್ನೆಸ್ ಪ್ರೋಗ್ರಾಮ್ ಸರ್ ಆರ್ಗನೈಸ್ ಮಾಡಿದ್ರು, ಎಲ್ಲರೂ ಕೇಳಿಸ್ಕೊಂಡಿದ್ದೀರಾ? ಇಷ್ಟೊತ್ತು ಎಲ್ಲರಿಗೂ ಅರ್ಥ ಆಗಿದ್ಯಾ? ಮನೇಲಿ ಯಾರು ಮರುವಿನ ಕಾಯಿಲೆ ಇರೋರು ಇದ್ದಾರಾ? ನಿಮ್ ಮನೇಲಿ ವಯಸ್ಸಾಗಿರೋರು ಸಾಕಷ್ಟು ಜನ ಕಾಣಿಸ್ತಾ ಇದ್ದಾರೆ ನಿಮ್ಗೆ. ನಿಮ್ ಮನೇಲಿ ತಂದೆ ತಾಯಿಯವರು, ಅಜ್ಜಿ ತಾತಂದಿರೆಲ್ಲ ಇರ್ತಾರೆ. ಯಾರಿಗಾರು ಮರುವಿನ ಕಾಯಿಲೆ ಇರೋದು ನೀವು ಅನುಭವಿಸ್ತಿದ್ದೀರಾ? ಈ ತರ ತೊಂದರೆಗಳನ್ನ ನೋಡಿದೀರಾ? ಸಾಕಷ್ಟು ಜನರ ಮನೆಗಳಲ್ಲಿ ಇರ್ತಾರೆ ಈ ತರ, ನಾವು ನೋಡಿರ್ತೀವಿ. ಬಟ್ ಅದೇನು ಸಾಧಾರಣ ಮುಪ್ಪು, ಸಾಧಾರಣವಾಗಿ ಅರಳು ಮರಳು ಆಗಿದ್ದಾರೆ ಅನ್ಕೊಂಡು ಅದನ್ನ ನೆಗ್ಲೆಕ್ಟ್ ಮಾಡೋ ಸಾಧ್ಯತೆಗಳು ಇರ್ತದೆ. ಬಟ್ ಸರ್ ಈಗ ಹೇಳ್ದಂಗೆ ಡೆಮೆನ್ಷಿಯಾ ಅನ್ನೋದು ಒಂದು ಪರ್ಟಿಕ್ಯುಲರ್ ಕಾಯಿಲೆ, ಬರೀ ವಯಸ್ಸಾದವರಲ್ಲ, ಕೆಲವೊಂದ್ಸಲ ಚಿಕ್ಕ ವಯಸ್ಸಿನಲ್ಲೂ ಬರಬಹುದು. ಸೊ ಈ ತರ ಇದ್ರೆ ಈ ಲಕ್ಷಣಗಳನ್ನ ಗುರುತಿಸಿಕೊಂಡು ನೀವು ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಬಹುದು. ಪ್ಲಸ್ ಅವರಿಗೆ ಮೇನ್ ಸಹಾನುಭೂತಿ, ಸಹಾಯ ಈ ರೀತಿ ಬೇಕಾಗ್ತದೆ ಮನೇಲಿ. ಸೊ ಈ ಕಾಯಿಲೆ ಬಗ್ಗೆ ಅವೇರ್ನೆಸ್ ನ ನಿಮ್ಗೆಲ್ಲರಿಗೂ ಕೊಡಕ್ಕೆ ಅಂತ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿತ್ತು. ವಿಡಿಯೋ ಕ್ಲಿಪ್ ಗಳ ಮುಖಾಂತರ ನಿಮ್ಗೆ ಆಕ್ಚುಲಿ ಆಗುವಂತ ಪ್ರಾಬ್ಲಮ್ಗಳು ನೀವು ಹೇಗೆ ಸಹಾಯ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಈ ಪ್ರೋಗ್ರಾಮ್ ನ ಅರೇಂಜ್ ಮಾಡಿದಂತಹ ನಮ್ಮ ಮಾನಸಿಕ ತಜ್ಞರಾದ ಡಾಕ್ಟರ್ ಧನಂಜಯ್ ಅವರಿಗೆ ಹಾಗೂ ಮಿಸ್ಟರ್ ಸುರೇಂದ್ರ ಪಾಲ್ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಿಮಗೆ ಏನ್ ಅರ್ಥ ಆಗಿದೆ ಅದನ್ನ ನೀವು ಅರ್ಥೈಸ್ಕೊಳ್ಳಿ, ನಿಮ್ಮ 4 ಜನರಿಗೆ ಕೂಡ ಹೇಳಿ. ನಮ್ಮ ಆಸ್ಪತ್ರೆಯಲ್ಲಿ ಮಾನಸಿಕ ತಜ್ಞರು ಈಗ ಅವೈಲೇಬಲ್ ಇದ್ದಾರೆ. ಇಂತಹ ಕಾಯಿಲೆಗಳಿಗೆ ನೀವು ಅವ್ರನ್ನ ಸಂದರ್ಶಿಸಬಹುದು. ಧನ್ಯವಾದ. ಡಾಕ್ಟರ್ ಉಷಾರಾಣಿ ಅವರು ಸೀನಿಯರ್ ಸ್ಪೆಷಲಿಸ್ಟ್ ಅವರು, ನಮ್ಮ ಸರ್ಜನ್ಸ್ ಅವರು, ದಯವಿಟ್ಟು ಅವರು ಕೂಡ ಒಂದು 4 ಮಾತಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ನಾವು ನಮ್ಮದು ಸರ್ಜರಿ ಡಿಪಾರ್ಟ್ಮೆಂಟ್, ಶಸ್ತ್ರಚಿಕಿತ್ಸೆ ಡಿಪಾರ್ಟ್ಮೆಂಟ್. ನಮ್ಮಲ್ಲಿ ಸುಮಾರು ಮರು ಆಗಿರೋ ಪೇಷಂಟ್ಸ್ ಎಲ್ಲ ಬರ್ತಾರೆ. ಅವರು ನಮ್ಮ ಹತ್ರ ಬರೋ ಪೇಷಂಟ್ಸು ಜಾಸ್ತಿ ಡಯಾಬಿಟಿಕ್ ಪೇಷಂಟ್ಸು. ಅಡ್ವಾನ್ಸ್ ಡಯಾಬಿಟೀಸ್ ಇರುತ್ತಲ್ಲ, ಅನ್ಕಂಟ್ರೋಲ್ ಡಯಾಬಿಟೀಸ್, ಅಂದರೆ ಶುಗರ್ ಕಂಟ್ರೋಲೇ ಇರಲ್ಲ, 400, 500 ಆ ಥರ 500 ಮಿಲಿಗ್ರಾಮ್ ಇರೋದು. ಅವ್ರಿಗೆಲ್ಲ ಏನಾಗುತ್ತೆ, ನರ ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ಅವ್ರಿಗೆ ಮರು ಶಕ್ತಿ ಇರುತ್ತೆ. ಆಮೇಲೆ ಕಾಲಲ್ಲಿ, ಪಾದಗಳಲ್ಲಿ ನರ್ವ್ಸ್ ಎಲ್ಲ ವೀಕ್ ಆಗಿ ಅವ್ರು ಎಲ್ಲಿ ನಿಂತಿದ್ದಾರೆ ಅದು ಗೊತ್ತಾಗಲ್ಲ, ಏನು ಮಾತಾಡ್ತಿದ್ದಾರೆ ಅದು ಗೊತ್ತಾಗಲ್ಲ. ಸೊ ಆ ಥರ ಕಾಯಿಲೆ ಪೇಷಂಟ್ಸ್ ನಮ್ಮ ಹತ್ರ ತುಂಬ ಬರ್ತಾರೆ. ಅವ್ರಿಗೆ ನಾವು ಇಂಜೆಕ್ಷನ್ಸ್, ನರದ ಇಂಜೆಕ್ಷನ್ಸ್ ಕೊಟ್ಟು ಸರಿ ಮಾಡಿಸ್ತೀವಿ. ಬಟ್ ಈ ಥರ ಕಾಯಿಲೆಗೆ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ ಅವ್ರ ಹತ್ರನೇ ಹೋಗಬೇಕು. ಬಟ್ ನಾನು ಹೇಳೋದು ಏನಂದರೆ, ನಾವು ವಯಸ್ಸಾಗಿರೋರು ಮನೇಲಿ ಒಬ್ಬರೇ ಇದ್ಕೊಂಡು ಬೋರ್ ಹೊಡ್ಕೊಂಡು ಇರಬಾರ್ದು, ಜಗಳ ಮಾಡ್ಕೊಂಡು ಇರಬಾರ್ದು. ಅಳಿಯನ ಜೊತೆಲಿ, ಸೊಸೆ ಜೊತೆಲಿ, ಮಗನ ಜೊತೆಲಿ, ಮಗಳ ಜೊತೆಲಿ ಆ ಥರ ಮಾಡಬಾರ್ದು. ಯಾಕಂದರೆ ಸಾಯಂಕಾಲ ಹೋಗಿ ನಾವು ನೋಡ್ತೀವಿ, ಪಾರ್ಕಿಗೆ ಹೋದರೆ ನಾವು ನೋಡ್ತೀವಿ ಎಲ್ಲ ವಯಸ್ಸಾಗಿರೋರು, 60 ವರ್ಷ ಮೇಲ್ಪಟ್ಟವರು ಎಲ್ಲ ಒಂದು ಕೂಡ್ತಾರೆ, ಮಾತಾಡ್ತಾರೆ, ನ್ಯೂಸ್ ಬಗ್ಗೆ ಮಾತಾಡ್ತಾರೆ, ನಗ್ತಾರೆ, ಫ್ರೆಂಡ್ಸ್ ಜೊತೆಲಿ ಇರ್ತಾರೆ, ಆರಾಮಾಗಿರ್ತಾರೆ ಅವರು. ಬೆಳಗ್ಗೆ ಸಂಜೆ 2 ಹೊತ್ತು ನೋಡ್ತೀನಿ ನಾನು ಪಾರ್ಕಲ್ಲಿ ಆ ಫ್ರೆಂಡ್ಸ್ ಜೊತೆ ಖುಷಿಯಾಗಿ ಇರ್ತಾರೆ. ಆ ಥರ ಒಂದು ಎನ್ವಿರಾನ್ಮೆಂಟ್ ಇದ್ದರೆ, ನಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ನಮ್ಮ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡಿದ್ರೆ ಇಷ್ಟೊಂದು ಕಾಯಿಲೆ ಅಫೆಕ್ಟ್ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಬೆಳಗ್ಗೆ ಸಂಜೆ ಎಲ್ಲ ಚೆನ್ನಾಗಿ ಒಳ್ಳೇದು ಮಾತಾಡ್ಕೊಂಡಿರಿ, ಚೆನ್ನಾಗಿ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಪೋಷಕವಾದ ಆಹಾರ ಅದೆಲ್ಲ ಊಟ ಮಾಡಿಕೊಂಡು ಚೆನ್ನಾಗಿರಿ.
ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಡಾಕ್ಟರ್ ಧನಂಜಯ್ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಆ್ಯಂಡ್ ಡಾಕ್ಟರ್ ಸುರೀಂದರ್ ಆಕ್ಯುಪೇಷನ್ ಥೆರಪಿ ಡಿಪಾರ್ಟ್ಮೆಂಟ್ ಈ ಥರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇರೋದು ತುಂಬ ಒಳ್ಳೆಯದು. ನೀವೆಲ್ಲ ಅಟೆಂಡ್ ಮಾಡಬೇಕು. ನಿಮ್ಮ ಮನೆಯಲ್ಲಿರೋ ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಪ್ರೀತಿ ತೋರಿಸಿ. 60% ಕಾಯಿಲೆಗಳು ನಿಮ್ಮ ಪ್ರೀತಿಯಿಂದನೇ ವಾಸಿ ಆಗುತ್ತೆ. ನೀವು ಪ್ರೀತಿ ತೋರಿಸಲ್ಲ, ಕೋಪ ತೋರಿಸ್ತೀರಾ. ಸಣ್ಣ ವಿಷಯಕ್ಕೆಲ್ಲ ನೀವು ಸಿಟ್ಟು ಮಾಡಿಸ್ಕೋಬಾರ್ದು. ಅವರು ಎಷ್ಟು ವಯಸ್ಸಾಗ್ತಾರೋ ಅವ್ರನ್ನ ಮಕ್ಕಳ ಥರ ನೋಡ್ಕೋಬೇಕು. ನೀವು ಎಷ್ಟು 60 ವರ್ಷ ಮೇಲಿರೋರನ್ನ ನಾವು 6 ವಯಸ್ಸು ಮಕ್ಕಳನ್ನ ಹೆಂಗೆ ನೋಡ್ಕೋತೀವಿ ಅದೇ ಥರ ನೋಡ್ಕೋಬೇಕು ನೀವು. ಆವಾಗ ಎಷ್ಟು ಪ್ರೀತಿ ತೋರಿಸ್ತೀರೋ ಅಷ್ಟೇ ಚೆನ್ನಾಗಿ ಆಗ್ತಾರೋ. ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿರೋದಕ್ಕೆ ತುಂಬ ಥ್ಯಾಂಕ್ ಯು. ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ತಿಳುವಳಿಕೆ ತಕ್ಕಮಟ್ಟಿಗೆ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಯಾವುದೇ ಥರ ಈ ಥರ ತೊಂದರೆಗಳಲ್ಲಿ ಇದ್ದರೂ ಕೂಡ ನಮ್ಮ ಪಿನಿ ESIC ಆಸ್ಪತ್ರೆಗೆ ದಯವಿಟ್ಟು ವಯಸ್ಸಾದವ್ರನ್ನ ಕರ್ಕೊಂಬನ್ನಿ. ಅವ್ರಿಗೆ ಸಪ್ರೇಟ್ ಜಿರೇಟ್ರಿ ಕ್ಲಿನಿಕ್ ಅಂತಲೂ ನಾವು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನೀವು ಯಾವುದೇ ತೊಂದರೆ ಇದ್ರೂ ದಯವಿಟ್ಟು ಕರ್ಕೊಂಬನ್ನಿ. ವಂದನೆಗಳು.